ದೇವಸ್ಥಾನದಿಂದ ಹೊರಟು ಆಕರ್ಷಕವಾಗಿರ್ತಕ್ಕಂಥ ಮೆರವಣಿಗೆ, ಭವ್ಯ ಮೆರವಣಿಗೆ ಇದೀಗ ಪ್ರಧಾನ ಕಚೇರಿಯತ್ತ ಸಾಗಿ ಬರ್ತಾ ಇದೆ. ಆಗಮಿಸಿದಂತಹ ತಮ್ಮೆಲ್ಲರೂ ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಬೆಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ನಮ್ಮ ಎರಡು ಕ್ಷೇತ್ರದ ಶಾಸಕರೇ, ಇಲಾಖಾ ಹಿರಿಯ ಅಧಿಕಾರಿಗಳೇ, ಎಲ್ಲ ಸಹಕಾರಿ ವಿವಿಧ ಸಂಘಗಳ ಅಧ್ಯಕ್ಷರೇ ಹಾಗೂ ನಮ್ಮ ಎಲ್ಲ ನಿರ್ದೇಶಕರೇ, ಆಗಮಿಸಿರುವಂಥ ಎಲ್ಲ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರೇ, ಕಾರ್ಯದರ್ಶಿಯವರೇ, ಮಾಸ್ನ ಎಲ್ಲ ನಿರ್ದೇಶಕ ಮಿತ್ರರೇ ಹಾಗೂ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಆಗಮಿಸಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವರೇ, ನೆರೆದಿರುವಂಥ ಎಲ್ಲ ಸಹಕಾರಿಗಳೇ, ನಮ್ಮ ಈ ಮಾನಂಜೆ ವ್ಯವಸಾಯ ಸೇವಾ ಸಹಕಾರಿ ಸಂಘಕ್ಕೆ 75 ವರ್ಷ ತುಂಬಿದೆ. ದಿನಾಂಕ 15/5/1950 ನಮ್ಮ ಮಾನಂಜೆ ದಿವಂಗತ ಕೀರ್ತಿಶೇಷ ಮಾನಂಜೆ ನಾರಾಯಣರಾವ್ ಅವರ ಒಂದು ಪ್ರಯತ್ನದಿಂದ, ಅವರ ಒಂದು ಕನಸಿನಿಂದಾಗಿ ಇವತ್ತು ಈ ಸಂಸ್ಥೆ ಹುಟ್ಟಿ ಬೆಳೆದಿದೆ. ಇಂದಿಗೆ 75 ವರ್ಷಗಳನ್ನು ತುಂಬಿ ಇವತ್ತು ಅಮೃತಯಾನ ಅನ್ನುವ ಒಂದು ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ನಾನು ಚುಟುಕಾಗಿ ಸಂಘದ ಇಂದಿನ ಸ್ಥಿತಿಗತಿಯನ್ನು ನಿಮ್ಮ ಮುಂದಿಡಲಿಕ್ಕೆ ಇಚ್ಛೆ ಪಡ್ತೇನೆ. ಸಂಘವು ಇದುವರೆಗೆ 220 ಕೋಟಿ ಠೇವಣಿಗಳನ್ನು ಹೊಂದಿರುತ್ತದೆ. 230 ಕೋಟಿಯಷ್ಟು ಸಾಲ ಹೊರಬಾಕಿ ಇರುತ್ತದೆ. 50 ಕೋಟಿಯಷ್ಟು ನಾವು ರೈತರಿಗೆ 3% ಹಾಗೂ 0% ಬಡ್ಡಿ ದರದಲ್ಲಿ
ಸಾಲವನ್ನು ನೀಡಿರುತ್ತೇವೆ. ಇಲ್ಲಿ ನಮ್ಮ ಸಂಘವು 36 ಕೋಟಿಯಷ್ಟು ರಿಸರ್ವ್ ಫಂಡ್ ಅನ್ನು ಹೊಂದಿರುತ್ತದೆ. ಒಟ್ಟಾರೆ ಹೇಳುವುದಾದರೆ ಸಾಧಾರಣ 90 ಕೋಟಿಯಷ್ಟು ಹಣವನ್ನು ನಾವು DCC ಬ್ಯಾಂಕ್ ಮತ್ತು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ವಿನಿಯೋಗಿಸಿ, ಯಾಕೆ ಹೇಳ್ತೇನೆ ಅಂದರೆ ಕಳೆದ 75 ವರ್ಷದಿಂದ ಬೆಳೆದು ಬಂದ ಈ ಸಂಸ್ಥೆ 10 ಜನರ ಅವಿರತ ಪ್ರಯತ್ನದಿಂದ, ಅದು ಅಧ್ಯಕ್ಷನಾಗಿರ್ಬೋದು, ಕಾರ್ಯದರ್ಶಿ ಆಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು, ಎಲ್ಲದಕ್ಕಿಂತ ಹೆಚ್ಚು ಬಡ್ಡಿಯನ್ನು ಕಾಲಕಾಲಕ್ಕೆ ಕಟ್ಟಿ ಸಂಘವನ್ನು ಗಟ್ಟಿಗೊಳಿಸಿದಂಥ ನಮ್ಮ ಸದಸ್ಯರು, ಅವರನ್ನು ಹೃತ್ಪೂರ್ವಕವಾಗಿ ಈ ದಿನ ನಾನು ಅಭಿನಂದಿಸ್ತೇನೆ. ಹಾಗೆಯೇ ನಮ್ಮ ಸಂಘದ ಮೇಲೆ ಅಭಿಮಾನವಿಟ್ಟು ನಮ್ಮ ಸಂಘದಲ್ಲಿ ಠೇವಣಿಯನ್ನು ಇಟ್ಟಿರುವಂಥ ನಮ್ಮ ಊರಿನವರು ಹಾಗೂ ಬೇರೆ ಬೇರೆ ಪ್ರದೇಶದವರು, ಅವರನ್ನು ಸಹ ನಾನು ಅಭಿನಂದಿಸ್ತೇನೆ. ಅಮೃತ ಮಹೋತ್ಸವದ ಕಾರ್ಯಕ್ರಮದ ಬಗ್ಗೆ ಮಾತ್ರ ನಾನೊಂದು 2 ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಅಮೃತ ಮಹೋತ್ಸವ ಕಾರ್ಯಕ್ರಮ 75 ವರ್ಷ ತುಂಬಿದ ಬಗ್ಗೆ ನಾವು ಈಗಾಗಲೇ 10 ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದೇವೆ. ಅದರಲ್ಲಿ ಪ್ರಥಮವಾಗಿ ನಾವು ಒಂದು ಮೆರವಣಿಗೆ ಮುಖಾಂತರ ದೇವಸ್ಥಾನದಿಂದ ಇಲ್ಲಿಗೆ ಬರುವಂಥ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಮಾಡಿ ಮುಗಿಸಿದ್ದೇವೆ. ಹಾಗೆ ನಮ್ಮ ಸದಸ್ಯರಿಗೆ ಅನುಕೂಲ ಆಗಲಿ ಅನ್ನುವ ದೃಷ್ಟಿಯಿಂದ ನಮ್ಮ ಸೊಸೈಟಿಯ ಮುಂಭಾಗದಲ್ಲಿರುವಂಥ ಒಂದು ಜಾಗದಲ್ಲಿ ಒಂದು ಸುಸಜ್ಜಿತವಾದ ತಂಗುದಾಣ, ಪ್ರಯಾಣಿಕರ ತಂಗುದಾಣವನ್ನು ಮಾಡಿದ್ದೇವೆ. ಯಾಕಂದರೆ ಈ ಮೊದಲು ಈ ಭಾಗದಲ್ಲಿ ರಸ್ತೆ ಈ ಭಾಗದಲ್ಲಿ ಒಂದು ಪಂಚಾಯತಿದ ತಂಗುದಾಣ ಇತ್ತು. ಅದು ಶಿಥಿಲಾವಸ್ಥೆಯಲ್ಲಿ ಇದ್ದ ಕಾರಣ ಅದನ್ನು ತೆರವುಗೊಳಿಸಿ ಇದು ಸಂಘದ ವತಿಯಿಂದಲೇ ಇದು ತಂಗುದಾಣವನ್ನು ಲೋಕೋಪಯೋಗಕ್ಕಾಗಿ ಬಿಟ್ಟಿದ್ದೇವೆ. ಅದಕ್ಕೆ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ನಿರ್ದೇಶಕರಾಗಿರುವಂಥ ಬರೆಗೊಂಡೆ ರಾಮಕೃಷ್ಣರಾವ್ ಅವರು ಸ್ಥಳವನ್ನು ದಾನವಾಗಿ ನೀಡಿರುತ್ತಾರೆ. ಅವರಿಗೂ ನಾನು ಸಹ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಜನರಿಗೆ ಅನುಕೂಲ ಆಗಲಿ, ನಮ್ಮ ಸದಸ್ಯರ ಒಂದು ಹಿತದೃಷ್ಟಿಯಿಂದ ಆವಾಗ ನಮ್ಮ ಸಂಘಕ್ಕೆ ಬರುವ ಹಿರಿಯ ಸದಸ್ಯರು ಹೇಳ್ತಾ ಇದ್ರು, ನೀವು ಒಂದು ಸ್ಟೆಪ್ ಮೇಲೆ ಹತ್ತಿ ಬರೋದ್ರೊಳಗೆ ನಮಗೆ ಭಾರಿ ಸಾಕಾಗ್ತದೆ, ಒಂದು ಮಗ ಲಿಫ್ಟ್ ಏನಾದರೂ ವ್ಯವಸ್ಥೆ ಇದ್ದರೆ, ಈಗ ಬೇರೆ ಬೇರೆ ಸೊಸೈಟಿಯಲ್ಲಿ ನಾವು ನೋಡಿದಾಗ ಲಿಫ್ಟ್ ಇರ್ತದೆ, ಒಂದೇನಾದರೂ ಮಾಡಲಿಕ್ಕೆ ಆಗ್ತದಾ, ನಮ್ಮ ಮೇಲೆ ಬ್ರ್ಯಾಂಚಿಗೆ ಮತ್ತು ಹೆಡ್ ಆಫೀಸಿಗೆ ಮೇಲೆ ಹತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳೋದ್ರ ದೃಷ್ಟಿಯಿಂದ ಅವರ ಒಂದು ಮಾತಿನ ಪ್ರಕಾರ ಮತ್ತು ಇತ್ತೀಚಿನ ವ್ಯವಸ್ಥೆಯಲ್ಲಿ ಎಲ್ಲ ಕಟ್ಟಡಗಳಲ್ಲಿಯೂ ಲಿಫ್ಟಿನ ವ್ಯವಸ್ಥೆ ಇದೆ. ಅದನ್ನು ನಾವು ಮನಗಂಡು ಆಡಳಿತ ಮಂಡಳಿಯಲ್ಲಿ ತೀರ್ಮಾನಗೊಂಡು ಇವತ್ತು ಲಿಫ್ಟನ್ನು ನಾವು ಮಾಡಿದ್ದೇವೆ. ಅದು ಸಹ ನಮ್ಮ ಈ ಅಮೃತ ಮಹೋತ್ಸವ ಕಾರ್ಯಕ್ರಮದ ಒಂದು ಅಂಗ. ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಇನ್ನೊಂದು ಮೆರುಗು ಕೊಡುವಂಥ ಇದಂದರೆ, ನಾವು ಹಳ್ಳಿಹೊಳೆ ಭಾಗದಲ್ಲಿ ಸುಸಜ್ಜಿತವಾದ ಗೋಡೌನ್ ಕಟ್ಟಡ ನಮ್ಮ ಹತ್ರ ಇರಲಿಲ್ಲ. ಗೋಡೌನ್ ಇತ್ತು, ಆದರೆ ಸುಸಜ್ಜಿತವಾಗಿ ಇರಲಿಲ್ಲ. ಹಾಗಾಗಿ ಅಲ್ಲಿ ಒಂದು ದಾಸ್ತಾನು ಗೋಡಾನನ್ನು ನಿರ್ಮಿಸಿ ಅದರಲ್ಲಿ ಒಂದು ಭಾಗದಲ್ಲಿ ಮಾಸ್ ಅಡಿಕೆ ಖರೀದಿ ಕೇಂದ್ರ, ಅದರ ಒಂದು ಉದ್ಘಾಟನೆಯನ್ನು ಈಗಾಗಲೇ ಮಾಡಿದ್ದೇವೆ. ಹಾಗೆ ಈ ಅಮೃತ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಜನರಿಗೆ ಅನುಕೂಲ ಆಗುವಂತೆ ನಾವೊಂದು ಪಿಂಚಣಿ ಯೋಜನೆಯನ್ನು ಸಹ ಮಾಡಿದ್ದೇವೆ. ಪಿಂಚಣಿ ಯೋಜನೆ ಅಂದರೆ ಬೇರೆ ಬೇರೆ ಇದರಲ್ಲಿ ನೌಕರರಿಗೆ ಅಥವಾ ಜನರಿಗೆ ಪೆನ್ಷನ್ ಸ್ಕೀಮ್ ಇರ್ತದೆ. ನಮ್ಮ ಸದಸ್ಯರಿಗೆ ಪೆನ್ಷನ್ ಸ್ಕೀಮ್ ರೀತಿಯಲ್ಲೇ ಒಂದು ಪಿಂಚಣಿ ಯೋಜನೆ. ಹಾಗೆ 75 ತಿಂಗಳುಗಳಿಗೆ ದ್ವಿಗುಣ ಆಗುವ ಒಂದು ನಾವು ಡೆಪಾಸಿಟ್ ಸ್ಕೀಮನ್ನು ನಮ್ಮ ಎ ತರಗತಿ ಸದಸ್ಯರಿಗೆ ಮಾಡಿದ್ದೇವೆ. ಅದಲ್ಲದೆ ನಮ್ಮ ಈ ಅಮೃತ ಮಹೋತ್ಸವ ಕಾರ್ಯಕ್ರಮದ ಅತೀ ದೊಡ್ಡ ಒಂದು ಹೋರಾಟ ಅಥವಾ ಅತೀ ದೊಡ್ಡ ಮೆರುಗು ಬಂದ ಕಾರ್ಯಕ್ರಮ ಅಂದರೆ ಸನ್ಮಾನ ಕಾರ್ಯಕ್ರಮ. ಯಾಕಂದರೆ ನಾನು ಈ ಸಂದರ್ಭದಲ್ಲಿ ಸಮಯ ಆದರೂ ಸಹ 1-2 ವಿಚಾರ ಹೇಳಲೇಬೇಕು. ಯಾಕಂದರೆ ನಮ್ಮ ಸಂಘ ಇಲ್ಲಿಗೆ 75 ವರ್ಷ ತುಂಬಿ ಈ ಹಂತದಲ್ಲಿ ಇರುವಾಗ ಇದಕ್ಕೆ ಯಾರು ಇದಕ್ಕೆ ದುಡಿದಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಅವರನ್ನು ಗುರುತಿಸುವುದು ಬಹುಮುಖ್ಯ. ಹಾಗಾಗಿ ಕಳೆದ 3 ತಿಂಗಳುಗಳಿಂದ ನಮ್ಮ ನಿರ್ದೇಶಕರು, ಬೇರೆ ಬೇರೆ ಕಮಿಟಿ ಸದಸ್ಯರು, ಹಾಗೆ ಮಾಜಿ ಅಧ್ಯಕ್ಷರು ಎಲ್ಲರೂ ಸೇರಿ ಹಿರಿಯ 75 ಸದಸ್ಯರನ್ನು ಗುರುತಿಸಿ ಅವರು ಎಲ್ಲೇ ಇದ್ದರೂ ಅವರ ಮನೆಗೆ ಹೋಗಿ ಅವರ ಕುಟುಂಬ ಒಂದಿಗೆ ಅವರನ್ನು ಸನ್ಮಾನಿಸಿದ್ದೇವೆ. ಇದು ನಮಗೂ ಹೆಮ್ಮೆ, ಸನ್ಮಾನ ಮಾಡಿಸ್ಕೊಂಡವರಿಗೂ ಅತ್ಯಂತ ಖುಷಿ ಪಡುವಂಥ ವಿಚಾರ ಆಗಿದೆ. ಹಾಗೆಯೇ ಈ ಸಂಘದಲ್ಲಿ ಸೇವೆ ಸಲ್ಲಿಸಿರುವಂಥ ಮಾಜಿ ಎಲ್ಲ ನಿರ್ದೇಶಕರು ಹಾಗೂ ಜನರಲ್ ಮ್ಯಾನೇಜರ್ ಹಾಗೂ
ಸಿಬ್ಬಂದಿ ವರ್ಗ ರಿಟೈರ್ಡ್ ಆಗಿ ಹೋದವರು ಅವ್ರಿಗೆ ಎಲ್ಲರಿಗೂ ಮನೆಗೆ ಹೋಗಿ ಅವರ ಮನೆಯಲ್ಲಿ ಕುಟುಂಬ ಸದಸ್ಯರೊಂದಿಗೆ ಸನ್ಮಾನವನ್ನು ಮಾಡಿದ್ದೇವೆ. ಅದು ಸಹ ಅವರಿಗೂ ತುಂಬ ಖುಷಿ ಕೊಟ್ಟ ವಿಚಾರ, ನಮಗೂ ಸಹ ಅವರ ಖುಷಿಯು ನಮ್ಮನ್ನು ಖುಷಿ ದ್ವಿಗುಣಗೊಳಿಸಿದೆ. ಹಾಗೆ 75ರ ಒಂದು ಸಂಭ್ರಮ ಅಮೃತಯಾನ ಇದರ ಪ್ರಯುಕ್ತ ನಮ್ಮ ಅವಿಭಜಿತ ಕುಂದಾಪುರ ತಾಲೂಕಿನ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ನೌಕರರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಒಂದು ಕ್ರೀಡಾ ಕಾರ್ಯಕ್ರಮವನ್ನು ಕ್ರೀಡಾಮೃತ ಹೆಸರಿನಲ್ಲಿ ಒಂದು ಅದ್ಧೂರಿಯಾಗಿ ನಮ್ಮ ಒಂದು ಮಾನಂಜೆಯ ಪ್ರಾಯೋಜಕತ್ವದಲ್ಲಿ ಅದು ಭಾರಿ ಚಂದವಾಗಿ ಅದ್ಧೂರಿಯಾಗಿ ಶಿಸ್ತುಬದ್ಧವಾಗಿ ನಡೆದಿದೆ. ಅದಲ್ಲದೆ ನಮ್ಮ ಸದಸ್ಯರಿಗೆ ಸಹ ಕ್ರೀಡೆಯನ್ನು ಏರ್ಪಡಿಸಿದ್ದೇವೆ. 3 ಆದಿತ್ಯವಾರಗಳ ಸಂದರ್ಭದಲ್ಲಿ ಬೇರೆ ಬೇರೆ ಕ್ರೀಡೆಯನ್ನು ನಮ್ಮ ತರಗತಿಯ ಸದಸ್ಯರಿಗೆ ಆ ಒಂದು ಕ್ರೀಡೆಯನ್ನು ಆಡಿಸಿ ಅವರು ತಮ್ಮನ್ನು ಆ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಗೆ ಇದಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಜನರಿಗೆ ಉಪಯೋಗ ಆಗುವ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ಅದಲ್ಲದೆ ಈ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಇರುವಾಗ ನಾವು ನಮ್ಮ ಮುಂದಿನ ಕೆಲವು ಯೋಜನೆಗಳನ್ನು ಸಹ ರೂಪಿಸಿಕೊಂಡಿದ್ದೇವೆ. ಮುಂದಿನ ಯೋಜನೆಯ ಒಂದು ಅಂಗವಾಗಿ ಹಳ್ಳಿಹೊಳೆಯಲ್ಲಿ ಈಗಾಗಲೇ ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಏನು ಗೋದಾಮನ್ನು ನಿರ್ಮಿಸಿದ್ದೇವೆ. ಅದರ ಪ್ರಥಮ ಮಹಡಿಯಲ್ಲಿ ಸುಸಜ್ಜಿತವಾದ ಒಂದು ಬ್ರ್ಯಾಂಚ್ ಆಫೀಸನ್ನು ಮಾಡಬೇಕಂತ ಎಣಿಸಿದ್ದೇವೆ. ಹಾಗೆ ಸಿದ್ದಾಪುರದಲ್ಲಿ ಇವತ್ತು ಭಯಂಕರ ಅತಿ ವೇಗದಲ್ಲಿ ಬೆಳೆಯುವ ಪೇಟೆಗಳಲ್ಲಿ ಸಿದ್ದಾಪುರ ನನ್ನ ಲೆಕ್ಕ ಕುಂದಾಪುರ ತಾಲೂಕು ಅಥವಾ ಉಡುಪಿ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಹಾಗಾಗಿ ನಮ್ಮದೇ ಸ್ವಂತ ಜಾಗ ಇರುವುದರಿಂದ ಅಲ್ಲಿ ಒಂದು ಬಹುಮಹಡಿಯ ವಾಣಿಜ್ಯ ಕಟ್ಟಡವನ್ನು ನಿರ್ಮಿಸಬೇಕು. ಹಾಗೂ ನಮ್ಮ ಕೇಂದ್ರ ಕಚೇರಿಯಲ್ಲಿ ಸುಸಜ್ಜಿತವಾದ ಒಂದು ಕೇಂದ್ರ ಕಚೇರಿಯನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮದ ಪರವಾಗಿ ಒಂದು ಯೋಜನೆಗಳನ್ನು ರೂಪಿಸಿಕೊಂಡಿದ್ದೇವೆ. ಅದಲ್ಲದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸೇವೆಯನ್ನು ಜನರಿಗೆ ನೀಡಬೇಕು ಅಂತ ಒಂದು ಮಹದಾಸೆ ಅಥವಾ ಒಂದು ಅತಿ ದೊಡ್ಡ ಕನಸು ನಮ್ಮ ಆಡಳಿತ ಮಂಡಳಿಗಿದೆ. ಅದಕ್ಕೆ ಎಲ್ಲ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಎಲ್ಲ ನಮ್ಮ ತರಗತಿಯ ಸದಸ್ಯರು ಎಲ್ಲ ಸಿಬ್ಬಂದಿಗಳು ನಮ್ಮೊಂದಿಗೆ ಸಹಕಾರ ನೀಡ್ತಾರೆ ಅಂತ ಹೇಳ್ತಾ ಪ್ರಾಸ್ತಾವಿಕವಾಗಿ ಒಂದು 4 ಮಾತುಗಳನ್ನು ಹೇಳಿದ್ದೇನೆ. ಮುಂದಿನ ವಿಚಾರಗಳನ್ನು ಬೇರೆಯವರು ಮಾತಾಡಲಿಕ್ಕಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ನೆರೆದಿರುವಂಥ ಎಲ್ಲ ಸಹಕಾರಿ ಮಿತ್ರರನ್ನು ಸಭೆಗೆ ಸ್ವಾಗತಿಸ್ತಾ ವೇದಿಕೆಯ ಮೇಲಿರುವಂಥ ಎಲ್ಲ ಸಹಕಾರಿ ಗಣ್ಯರನ್ನು ಎಲ್ಲರನ್ನ ಪುನಃ ಒಮ್ಮೆ ಶುಭ ಕೋರುತ್ತಾ ಎಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತೇನೆ. ನನಗೆ 12 ಗಂಟೆ ಒಳಗೆ ಟೆಂಪಲ್ಗೆ ಹೋಗಬೇಕು. ಯಾಕಂದರೆ ಶನಿವಾರ ಇವತ್ತು ಸಾಧಾರಣ ಮಾನಂಜಲ್ಲಿ 2000 ಜನಕ್ಕೆ ಮಧ್ಯಾಹ್ನಕ್ಕೆ ಊಟ, ಸಂಜೆ 5000 ಜನಕ್ಕಂತೆ. ನಮಗೆ ಮಧ್ಯಾಹ್ನ 2000 ಜನಕ್ಕೆ ಊಟ ಟೆಂಪಲಲ್ಲಿ ಉಂಟು ಇವತ್ತು. ಅದಕ್ಕೆ ಅರೇಂಜ್ಮೆಂಟ್ ಮಾಡಬೇಕು. ನಾನು 12 ಗಂಟೆ ಒಳಗೆ ಮುಟ್ಟಬೇಕು. ನನ್ನಂತೆ ಇನ್ನು 2 MLAಗಳಿದ್ದಾರೆ, ಉಳಿದ ವೇದಿಕೆಯಲ್ಲಿ ಗೆಸ್ಟ್ ಇದ್ದಾರೆ. ಮಾನಂಜಿ ಸೊಸೈಟಿ ಅಧ್ಯಕ್ಷರಾದ ಪ್ರದೀಪ್ ಯಡಿಯಾಳ್ರೆ, ಬೈಂದೂರು MLA ಆದ ಗುರುರಾಜ್ ಗಂಟಿಹೊಳೆಯವರೇ, AG ಕೊಡ್ಗೆಯವರ ಮಗನಾದ ಕಿರಣ್ ಕೊಡ್ಗೆಯವರ ಕುಂದಾಪುರ MLA ಅವರೇ, ನಮ್ಮ ಮಳವಳ್ಳಿಯ ಮಹೇಶ್ ಹೆಗಡೆಯವರೇ, ಉಳಿದ ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ರಾಘವೇಂದ್ರ ರಾಯರೇ, ಸೊಸೈಟಿಯ 71ನೇ ಇಸ್ವಿಯ ಸೆಕ್ರೆಟರಿ ಆದ ಸತ್ಯರಾಯರೇ, ಸಂಗನಾಣಿ ಯಡಿಯಾಳ್ರೆ, ಉಳಿದಿರುವ ಎಲ್ಲ ಸೊಸೈಟಿಯ ಅಭಿಮಾನಿಗಳೇ, ಕಮಲೇಶ್ವರಿ ದೇವಸ್ಥಾನ ಭಕ್ತರೇ, 10 ನಿಮಿಷ ಮಾತಾಡ್ಕೊಂತಿತ್ತು. ಆದರೆ 2 ಮಾತಾಡೋಗಿದ್ರು ಇನ್ನು ಜಾಸ್ತಿ. 1971ನೇ ಇಸ್ವಿಗಿಂತ ಮೊದಲು ನಾರಾಯಣ ರಾಯರು ಸುಮಾರು ಜನ ಹಳಿಯರನ್ನೆಲ್ಲ ಒಟ್ಟು ಮಾಡ್ಕೊಂಡು ಮಾನಂಜಿ ಮನೆಯಲ್ಲೇ ಒಂದು ಸೊಸೈಟಿನ ಸ್ಥಾಪನೆ 50ನೇ ಇಸ್ವಿಯಲ್ಲಿ. ಅದ ನಂತರ ಸತ್ಯರಾಯರು ಸೆಕ್ರೆಟರಿ ಆದ ನಂತರ ಈ ಸೊಸೈಟಿ ಸತ್ಯರಾಯರು ನಾರಾಯಣ ರಾಯರು ಜಂಟಿ 2 ಒಟ್ಟಿಗೆ
ಪ್ರಯತ್ನ ಮಾಡಿ ಲಾಟನ್ ಹತ್ಕೊಂಡು ಇದ್ದಿದ್ದು. ನಾವು ಮನೆಯಿಂದ ಹೋಗುವಾಗ ಲಾಟಲ್ ಆವಾಗ ಕರೆಂಟ್ ಬರಲಿಲ್ಲ, ರಾತ್ರಿ 10 ಗಂಟೆ ರಾತ್ರಿ ಡ್ಯೂಟಿ ಹತ್ತಿರೋದು. ಒಂದು ಸಂತೋಷ ವಿಷಯ ಅಂದರೆ ಸತ್ಯರಾಯರ ಮಕ್ಕಳು ಈ ಸೊಸೈಟಿ ಹೇಗೆ ಅಭಿವೃದ್ಧಿ ಆಯಿತೋ, ಸತ್ಯರಾಯರ ಮಕ್ಕಳು ಎಲ್ಲರೂ ಒಳ್ಳೆ ಸಂಬಳ ತಿಂತಾರೆ. ಬೆಂಗಳೂರಿನಾಗ ಒಳ್ಳೆ ಸಂಬಳ ತಗೊಂತರು, ಒಳ್ಳೆ ಅಭಿವೃದ್ಧಿ ಯಾರು ಸೊಸೈಟಿ ಅಭಿವೃದ್ಧಿ ಆದಂಗೆ ಸತ್ಯರಾಯರ ಮಕ್ಕಳು ಎಲ್ಲರೂ ಒಳ್ಳೆ ಸಂಬಳ ತಗೊಂತಾರೆ. ಅದ್ರ ಮಧ್ಯ ನಾವು ಪ್ರತಿ ಸಲ ಕಮಲಶಿಯಲ್ಲಿ ಡೆವಲಪಿಗೆ ಹೋದಾಗ ಸತ್ಯರಾಯರ ಮಕ್ಕಳ ಸಂಬಳದಲ್ಲಿ ಒಂದು ಸ್ವಲ್ಪ ದುಡ್ಡು ನಂಗೆ ಕೊಡು ಮಾರಾಯ ಅಂತೇಳಿ ತೆಗೆದಿಟ್ಕೊಂಡು ಅದನ್ನು ಗಂಟು ಕಟ್ಕೊಂಡು ಪ್ರತಿ ಊಟದ ಹಾಲಿಗೆ, ಲಾಡ್ಜಿಂಗಿಗೆ, ಹಟ್ಟಿ ಮಾಡೋಕ್ಕೆ ಮತ್ತು ಚಿನ್ನದ ರಥಕ್ಕೆ ಹೋದ ಕೂಡಲೇ ಮೊನ್ನೆ ಚಿನ್ನದ ರಥಕ್ಕೆ ಹೋದವಾಗ ಕೂಡಲೇ 2 ಲಕ್ಷ ರೂಪಾಯಿ ಚಿನ್ನ ತೆಗೆಸಿಕೊಟ್ರು ಅವರು. ಸತ್ಯರಾಯರನ್ನು ಎಷ್ಟು ಬೆಳೆದ್ರು ಸಾಲದು. ಸತ್ಯರಾಯರ ಹಾಗೆ ಉಳಿದ್ರೆಲ್ಲ ಹಳ್ಳಿ ಒಳಗೆ 25 ಲಕ್ಷ ಅಡಿಕೆ ವ್ಯಾಪಾರಿದ್ರು. ಎಲ್ಲ ಕೊಟ್ಟರೆ ನಾನು ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಕೊಡು ಬುದ್ಧಿ ದೇವಿ ಕೊಡಲಿಯಪ್ಪ, ನನ್ನ ದೇವಿ ಹತ್ರ ಪ್ರಾರ್ಥನೆ. ಯಾಕಂದ್ರೆ ನನಗೆ ಬೆಂಗಳೂರಿಗೆ 78 ವರ್ಷ ಆಯಿತು. ನನ್ನ ಮಕ್ಕಳದ್ದು ಎಲ್ಲ ಗಲಾಟೆ, ಅಪ್ಪ ನೀವು ಯಾಕೆ ಹೋದ್ರಿ ಬೆಂಗಳೂರಿಗೆ ಪ್ರಯಾಣಕ್ಕೆ ಹೇಳಿ ಗಲಾಟೆ. ಮಗಳದ್ದು ಒಂದು ಬದಿ ಗಲಾಟೆ, ಮಗದ ಗಲಾಟೆ, ಹೆಂಡತಿದ ಗಲಾಟೆ, ಕಂಟಿನ್ಯೂ ಪ್ರಯಾಣ 7 ರಿಂದ 8 ಗಂಟೆ ಬೇಕಾಯ್ತು ಬೆಂಗಳೂರಿಗೆ ಹೋಗಕ್ಕೆ. ಸೊಸೈಟಿ ಸಾಲ ತಗೊಂಡು ಎಲ್ಲರೂ ಅಭಿವೃದ್ಧಿ ಆಗಲಿಯಪ್ಪ, ಎಲ್ಲರಿಗೂ ಒಳ್ಳೆ ಉತ್ಪತ್ತಿ ಬರಲಿ, ಒಳ್ಳೆ ಕೊಳೆಗಳೇ ಬಾರದೇ ಇರಲಿ. ಡಿಪಾಸಿಟ್ ಕೊಟ್ಟವರಿಗೂ ಸಾಲ ಕೊಟ್ಟವರಿಗೂ ಒಂದೇ ಗೌರವ ಕೊಡಿ ಸೊಸೈಟಿಯವರು. ಯಾಕಂದರೆ ಸಾಲ ತಗೊಂಡವ್ರು ಕರೆಕ್ಟ್ ಕಟ್ಟಿದ್ರೆ ಮಾತ್ರ ನಿಮ್ಗೆ ಅಭಿವೃದ್ಧಿ ಆಗ್ಬೋದು. ಡಿಪಾಸಿಟ್ ಇಡೋರು ಎಲ್ಲಿ ಬಡ್ಡಿ ಜಾಸ್ತಿ ಇಟ್ಕೊಂಡಲ್ಲಿ ಇಡ್ತಾರೆ. ಅವ್ರಿಗೆ ಮಾನಂಜಿ ಅಲ್ದ್ರೆ ಬೇರೆ ಬೇರೆ ಕಡೆ ಎಲ್ಲ ದುಡ್ಡು ಬಡ್ಡಿ ಜಾಸ್ತಿ ಇತ್ತಲ್ಲಿ ಇಡ್ತಾರೆ. ಮಾನಂಜಿಯಲ್ಲಿ ಒಂದು ಒಳ್ಳೆ ಸ್ಕೀಮ್ ನಂಗೆ ತುಂಬ ಖುಷಿ ಆಯಿತು. ಈ ನಮಗೆ ಅನ್ನದಾನಕ್ಕೆ ತುಂಬ ಜನ ದುಡ್ಡು ಕೊಡ್ತಾರೆ. ಅದು 14% ಬಡ್ಡಿ ಅವ್ರದ್ದು. ಇಡೀ ಜಗತ್ತಿನಲ್ಲಿಲ್ಲ 14% ಬಡ್ಡಿ. ಅದು ಆ ಬಡ್ಡಿ ದುಡ್ಡು ತೆಗೋದಲ್ಲ, ಸುಮಾರು ನಿರುಕುಟೆವಣಿ ಪರ್ಮನೆಂಟ್ ಇರೋದು. ನಮ್ಮ ದೇವಸ್ಥಾನ ತುಂಬ ದುಡ್ಡು ಮಾನಂಜಿಯಲ್ಲಿ ಇಟ್ಟಿದ್ದು. ಬಿಲ್ಡಿಂಗ್ ಫಂಡ್ನಲ್ಲಿ ಸರ್ಕಾರದಿಂದ ಬಿಲ್ಡಿಂಗ್ ಫಂಡಿಗೆ ದುಡ್ಡು ಇಟ್ಟರೆ ಮಾತ್ರ, ಇಲ್ಲದೆ ನಮಗೆ ಲಾಭ ಆದರೆ ಸರ್ಕಾರ ಕೊಡಿ ಅಂತೇಳಿ ನೀವು ನೋಟಿಸ್ ಬಂದಾಯ್ತು. ಮೊನ್ನೆ ಒಂದು 10 ವರ್ಷದಿಂದ ಸ್ವಲ್ಪ ಲಾಭ ಆಯಿತು. ನಾವು ಬಿಲ್ಡಿಂಗ್ ಫಂಡಿ ತೆಗೆದಿಟ್ಟಿಲ್ಲ. ಈಗ ಮಾನಂಜಿ ಸೊಸೈಟಿ ಸುಮಾರು ಒಂದು 2.5 ಕೋಟಿ ರೂಪಾಯಿ ಬಿಲ್ಡಿಂಗ್ ಫಂಡಿ ತೆಗಿತು. ಅದು ಒಂದೇ ಸಲ ತೆಗೋತಿ ಪ್ರದೀಪ್ ರೆಡ್ಡಿ ಹತ್ರ ಬೈಸ್ಕೊಂಡು ಕತ್ತ ಗೊತ್ತಿಲ್ಲ. ಯಾಕಂದ್ರೆ ಬಿಲ್ಡಿಂಗ್ ಮಾಡೋದೇ ತೆಗೋದು. ಜಾಗ ನಮಗೆ ಒಳ್ಳೆ ಜಿಲ್ಲಾಧಿಕಾರಿ ಒಬ್ಬರು ಬಂದಿದ್ರು ಉಡುಪಿಯಲ್ಲಿ. ಅವರು ದರಖಾಸ್ತು ಕೊಡ್ತೇನೆ ಹೇಳಿದ್ರು. ಅವ್ರು ಯಾವಾಗ ಕೊಡ್ತಾರೋ ಆ ದಿವಸ ತೆಗೋದು. ಮಾನಂಜಿ ಸೊಸೈಟಿ ಎಲ್ಲ ಡೈರೆಕ್ಟರ್ಗಳ ಹತ್ರ, ಅಧ್ಯಕ್ಷರ ಹತ್ರ ಒಂದೊಂದು ಕಳಕಳಿದ ವಿನಂತಿ. ಕಮಲಶಿಯಲ್ಲಿ ದೇವಸ್ಥಾನದ ಪ್ರತಿ ತಿಂಗಳಿಗೂ ಉತ್ಪತ್ತಿ ದುಡ್ಡಿಗೆ 2 ಲಕ್ಷ ರೂಪಾಯಿ ದಾನ ಧರ್ಮ ಮಾಡತ್ತೆ ನಾವು. ಇವತ್ತು ಉಡುಪಿಯಲ್ಲಿ ಮೂಕರಿಗೆ ಒಂದು ಊಟ, 1,000 ಜನಕ್ಕೆ ಊಟ, ಶ್ರೀಕರ್ ನಾಯಕನ ಪಿಕಪ್ನಾಗೆ ಊಟ ಹಾಕಿ ಉಡುಪಿ ಕಳ್ಸೋದು ನಾವು. 1,000 ಜನಕ್ಕೆ ಊಟ. ಹಾಗಾದ್ರೆ ಉಡುಪಿಯಲ್ಲಿ ಒಳ್ಳೆ ದೇವಸ್ಥಾನ ಇಲ್ವಾ? ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಕೋಟಿಗಟ್ಟಲು ಉತ್ಪತ್ತಿ, ಮನೆ 1,39 ಲಕ್ಷ ಉತ್ಪತ್ತಿ. ಅವರೆಲ್ಲ ಊಟ ಕೊಡ್ಬೋದಿತ್ತು. ಕಮರ್ಷಿಯಲಿಗೆ ಬರೋದು ಪೂರ ಜನ. ಎಂತ ಮಾಡ್ಲಿಕ್ಕೆ ಆಗ್ತಿಲ್ಲ. ಎಷ್ಟು ದಿವಸ ನಡೀತೋ ಗೊತ್ತಿಲ್ಲ. ಕಳಕಳಿಯಿಂದ ವಿನಂತಿ ಪ್ರತಿಭಟನೆ ಆಡ್ರೆ, ನಿಮ್ಮ ಉತ್ಪತ್ತಿಯಲ್ಲಿ ಕಮಲಶಿಯಲ್ಲಿ ದೇವಸ್ಥಾನದಲ್ಲಿ ಹೇಗೆ ಒಬ್ಬ ಹುಷಾರಿಲ್ಲ ಜೀವತ್ತನ್ನು ಬತ್ತ. ಈ ಮೊನ್ನೆ ಬಾಲಚಂದ್ರ ಸೊಸೈಟಿಯಲ್ಲಿ ಒಬ್ಬ ಕೆಲಸ ಮಾಡ್ತಿದ್ದ, ಅವನ ಅಪ್ಪ ತೀರಿ ಹೋದ್ರು. ಆವಾಗ ಬಾಲಚಂದ್ರ ಭಟ್ರು ಹೇಳಿದ್ರು, ಅವನ ಅಪ್ಪ ತೀರಿ ಹೋದ್ರು, ನಿಮ್ಗೆ ಏನಾದ್ರು ದೇವಸ್ಥಾನ ಸಹಾಯ ಮಾಡೋಕೆ ಆಗ್ತಾರೆ ಹೇಳಿ. ಅವನು ವೈಕುಂಠದ ಖರ್ಚು ಪೂರ ನಾವು ಕಮಲಶಿಯಲ್ಲಿ ದೇವಸ್ಥಾನ ಲೆಕ್ಕದ ಕೊಡ್ತೀವಿ. ಅದೇ ರೀತಿ ಮೊನ್ನೆ ನಮ್ಮ ಡ್ರೈವರ್ ಒಬ್ಬ ಅವನ ಅಪ್ಪ ತೀರಿ ಅವರು, ಅಮ್ಮ, ಅವನು ವೈಕುಂಠದ ಖರ್ಚು ಪೂರ ನಾವು ದೇವಸ್ಥಾನದ ಒತ್ತಿದ್ದು ಕೊಡ್ತೀವಿ. ಇಂಥದ್ದು ನಮ್ಮ 7 ವಿಲೇಜ್ನಲ್ಲಿ ತುಂಬ ಜನಕ್ಕೆ ಸಹಾಯ ಮಾಡೋದು. ಎಡಮೋಗಿಯಲ್ಲಿ ಒಬ್ಬ ಮರದಾಗ ಬಿದ್ದು ಸತ್ತೋದ. ಮರದಾಗ ಬಿದ್ದು ಸಾಯ್ದು ಅವನು ಕಡು ಬಡವ, 3 ತಿಂಗಳ ಮಗು. ಆವಾಗ ನಾವು 1 ಲಕ್ಷ ರೂಪಾಯಿ ಠೇವಣಿನ ಮಾನಂಜಿ ಎಡಮೋಗಿ ಬ್ರ್ಯಾಂಡ್ನಲ್ಲಿ ಆ 14% ಬಡ್ಡಿಯಲ್ಲಿ ತೊಗೊಂಡಿಡ್ತು. ಕಮಲಶಿಯಲ್ಲಿ ಒಬ್ಬ ಮರದಾಗ ಬಿದ್ದು ಸತ್ತೋದ ಹರಿಜನ. ಅವನ ಹೆಂಡತಿಗೆ 1 ಲಕ್ಷ ರೂಪಾಯಿ ಡಿಪಾಸಿಟ್ ಕೊಡ್ತು. ಅದನ್ನು ಯಾವ ಬ್ರಾಂಚಿಗೆ ಇಟ್ಟರೆ ನಂಗೆ ಗೊತ್ತಿಲ್ಲ. ಅದನ್ನು ತೆಗೋಕ್ಕಾಗ ಮಾತ್ರ ಬಡ್ಡಿ ದುಡ್ಡಲ್ಲಿ ಅವನ ಹೆಂಡತಿಗೆ ಜೀವನಕ್ಕೆ. ಇಂಥದ್ದು ತುಂಬ ದೇವಸ್ಥಾನದ ಉತ್ಪತ್ತಿಯಲ್ಲಿ ಸ್ವಲ್ಪ ದುಡ್ಡವರು ದಾನದವರು ಮಾಡಿ. ನಮ್ಮ 7 ವಿಲೇಜಿಗೆ ಮಾತ್ರ ಲಿಮಿಟ್ ನಮ್ಮದು. ಈಗ ಕೆಲವು ಕಡೆ ಈ ಮೊನ್ನೆ ಕಿರಣ್ ಕೊಡ್ಗಿರೋ ಒಂದು ಲೆಟ್ರ್ ಕೊಟ್ಟಿದ್ದು, ಅವ್ರಿಗಿನ್ನೂ ಕೊಟ್ಟಿಲ್ಲ, ಕೊಡಬೇಕು ಸ್ವಲ್ಪ. ಅವರು ಯಾವುದೋ ಒಂದು ದೇವಸ್ಥಾನಕ್ಕೆ ಸ್ವಲ್ಪ ದುಡ್ಡು ಸಹಾಯ ಮಾಡಿ ಅಂತೇಳಿ ಬೈಂದೂರು ಲೆಟ್ರ್ ಕೊಟ್ಟರು. 2 ನನ್ನ ನೆನಪೋಯ್ತು, ಅವ್ರು ಊಟದ ಸಹಾಯ ಮಾಡಿ ಅಂತೇಳಿ. ಕಳೆದ ವರ್ಷ ಕೊಟ್ಟಿದ್ದು, ಈ ವರ್ಷ ಕೊಡ್ಲಿಕ್ಕೆ ಆಗಿಲ್ಲ. ಅವ್ರು ಹೇಳಿದ್ರು ನನಗೆ ಬಾಲಚಂದ್ರ ಭಟ್ರು ನೆನಪು ಮಾಡ್ತೀನಿ ಅಂದ್ರೆ ಬಾಲಚಂದ್ರ ಭಟ್ರಿಗೂ ಗಡ್ಬಿಡಿ ನೆನಪೋಯ್ತು. ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿಯಪ್ಪ, ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆ ಆರೋಗ್ಯ ಕೊಡಲಿ, ಸೊಸೈಟಿ ಇನ್ನಷ್ಟು ಒಳ್ಳೇದಾಗಲಿಯಪ್ಪ. ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೆ ಬುದ್ಧಿ ಕೊಟ್ಟು ದಾನ ಧರ್ಮ ಮಾಡುವಂಥ ಬುದ್ಧಿ ಕೊಡಲಿ. ಟೆನ್ಷನ್ ಆರ್ ಕೂಡಲೇ ಯಾರು ಎಣ್ಣೆ ಹಾಕೋ ಕಲಿಬೇಡಿ. ಪರಮಾತ್ಮನ ಧ್ಯಾನ ಮಾಡಿ, ದುರಭ್ಯಾಸ ಯಾವುದೂ ಕಲಿಬೇಡಿ. ಪ್ರತಿಯೊಬ್ಬರು ಬಡವನಿಂದ ದೊಡ್ಡವನಿಂದ ಯಾವುದೇ ದುರ್ಭ್ಯಾಸ ಕಲಿಬೇಡಿ.
ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಪ್ಪ. ಈಗಾಗಲೇ ಬಸ್ಸು ತಂಗದಾಣವನ್ನು ಉದ್ಘಾಟಿಸಿದ ಕ್ಷೇತ್ರದ ಶಾಸಕರಾದ ಗುರುರಾಜ್ ಶೆಟ್ಟಿ ಗಂಗಟಿಹೊಳಿಯವರೇ, ಸಂಘದ ಅಧ್ಯಕ್ಷರಾದ ಪ್ರದೀಪ್ ಪಿಟಿಯಾಳ್ರೆ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಸಹಕಾರಿ ರಂಗದ ಗಣ್ಯರೇ, ಎಲ್ಲ ಈ ಮಾನಂಜೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರುಗಳೇ, ನೆರೆದಿರ್ತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳೇ, ಈ ಗ್ರಾಮದ ಬಂಧುಗಳೇ, ಈಗಾಗಲೇ ಎಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. 75 ವರ್ಷದ ಹಿಂದೆ ಹಿರಿಯರಾದ ಮಾನಂಜೆ ನಾರಾಯಣರಾಯರ ನೇತೃತ್ವದಲ್ಲಿ ಈ ಸಹಕಾರಿ ಸಂಘ ಸ್ಥಾಪನೆಯಾಗಿ ಇವತ್ತಿಗೂ ಒಂದು ಸದೃಢವಾಗಿ ಮಾನಂಜಿ ವ್ಯವಸಾಯ ಸೇವಾ ಸಂಘ ಬೆಳೆದು ಬಂದಿದೆ. ಮಾನಂಜೆ ನಾರಾಯಣರಾಯರು ಅವರೆಲ್ಲ ನಮ್ಮ ತಂದೆಯ ಸಮಕಾಲೀನರು, ತಂದೆಗಿಂತ ಹಿರಿಯವರು. ರಾಘವೇಂದ್ರಾಯರು ನಮಗಿಂತ ಹಿರಿಯವರು. ಅವ್ರನ್ನೆಲ್ಲ ತುಂಬ ಚಿಕ್ಕಂದಿನಲ್ಲಿ ಒಡನಾಡ ಇರುವಂಥವ್ರು. ಇವತ್ತು ಮಾನಂಜೆ ಸಹಕಾರಿ ಸಂಘ ಇಷ್ಟು ಬೆಳಿಬೇಕಾದರೆ ಈ ಸಂಘಕ್ಕೆ ಸೇರಿದ 4 ಗ್ರಾಮದ ಎಲ್ಲ ಸದಸ್ಯರು ನೇರವಾಗಿ ಕಾರಣ ಅಂತ ಹೇಳ್ತೇನೆ. ಇಲ್ಲಿ ಒಂದು ಎಲ್ಲ ರೈತರು ಸಹ ಆರ್ಥಿಕವಾಗಿ ಸದೃಢರು. ಇಲ್ಲಿ ಆ್ಯಕ್ಚುಲಿ ನಿಜವಾಗಿ ಹೇಳಬೇಕಾದ್ರೆ ಇವರಿಗೆ ಸಾಲದ ಅಗತ್ಯ ಇಲ್ಲ. ಆದರೆ ಇವತ್ತು ಅಧ್ಯಕ್ಷರು ಹೇಳಿದರು, ನಿಬಡ್ಡಿ ಸಾಲದಿಂದ ಸರ್ಕಾರದ ಧೋರಣೆಯಂತೆ 5 ಲಕ್ಷ ರೂಪಾಯಿ ಸಾಲವನ್ನು ಇವತ್ತು ನೀಡಿದ್ದಾರೆ. ಹಾಗೆ ಅಭಿವೃದ್ಧಿಗೆ 15 ಲಕ್ಷ, 10ರಿಂದ 15 ಲಕ್ಷ ರೂಪಾಯಿಯನ್ನು ನಾವು ಕೊಟ್ಟಿದ್ದೇವೆ ಇಲ್ಲ ಅಂತೇಳಿ ಖಂಡಿತ ಅಭಿನಂದನೆಯನ್ನು ಅವರಿಗೆ ಸಲ್ಲಿಸಬೇಕು. ನನಗೆ ತಿಳಿದ ಪ್ರಕಾರ ನಮ್ಮ ಜಿಲ್ಲೆಯಲ್ಲಾಗಲಿ 2 ಅವಿಭಕ್ತ ಜಿಲ್ಲೆಯಲ್ಲಿ ಕೆಲವೇ ಸೊಸೈಟಿಗಳು ಮಾತ್ರ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಷ್ಟು ಸದೃಢದಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡುವುದು ನೋಡಿದಾಗ ಇವತ್ತು ನಮ್ಮ ವಾಣಿಜ್ಯ ಬ್ಯಾಂಕ್ಗಳಿಗೆ ಮೀರಿ ಇವತ್ತು ಕೃಷಿ ಪತ್ತಿನ ಸಹಕಾರಿ ಸಂಘ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೀತಾ ಇರೋದು ಒಂದು ಒಳ್ಳೆಯ ಸಂಕೇತವಾಗ್ತದೆ. ಇಲ್ಲಿ ನಮಗೆ ಏನೇ ಹಳ್ಳಿಯಲ್ಲಿ ಅತಿ ಅಗತ್ಯವಾಗಿ ಬೇಕಾದ ಸಹಕಾರ ನಮಗೆ ತ್ವರಿತವಾಗಿ ಸಿಗಲಿಕ್ಕೆ ಈ ಎಲ್ಲ ಕೃಷಿ ಪತ್ತಿನ ಸಹಕಾರ ನೆರವಾಗಿ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಾ ಇರೋದು ಸಹ ನಾವು ನೋಡ್ತಾ ಇದ್ದೇವೆ. ಇವತ್ತು ಎಲ್ಲ ಸಂಘಗಳು ಅವರವರ ಆಫೀಸ್ ಇರ್ಬೋದು, ಗೋದಾಮ್ ಇರ್ಬೋದು ನೋಡಿದಾಗ ಸಂಪೂರ್ಣ ಹವಾನಿಯಂತ್ರಿತ ಎಲ್ಲ ಸೊಸೈಟಿಗಳದ್ದು ಇವತ್ತು ಸಂಪೂರ್ಣ ಹವಾನಿಯಂತ್ರಿತ ಕಟ್ಟಡ, ಎಲ್ಲ ವ್ಯವಸ್ಥೆ ಇದೆಲ್ಲ ನೋಡಿದಾಗ ಈ ಸೊಸೈಟಿಗಳ ಬೆಳವಣಿಗೆ ಅದ್ಭುತ. ಅದರೊಟ್ಟಿಗೆ ಸದಸ್ಯರು, ನಿರ್ದೇಶಕರು, ಅಧ್ಯಕ್ಷರು ಇದನ್ನೆಲ್ಲ ಗಮನವಿಟ್ಟು ಸಹ ನೋಡಬೇಕಾಗ್ತದೆ. ತಮ್ಮ ಹತೋಟಿ ತಪ್ಪಿದರೆ ಸೊಸೈಟಿಗಳ ನಾವೆಲ್ಲ ಪೇಪರ್ನೆಲ್ಲ ನೋಡ್ತಾ ಇರ್ತೇವೆ. ಈಗ ಅಲ್ಲಿ ಸೊಸೈಟಿ ತೊಂದರೆ, ಇಲ್ಲಿ ಸೊಸೈಟಿ ತೊಂದರೆ, ಇದನ್ನೆಲ್ಲ ನಿಧಾನವಾಗಿ ನಾವು ಗಮನಿಸಬೇಕಾಗ್ತದೆ. ಒಳ್ಳೆ ರೀತಿಯ ಕೆಲಸವನ್ನು ಮಾನಂಜಿ ಸೊಸೈಟಿಯವರು ಮಾಡ್ಕೊಂಡು ಬಂದಿದ್ದಾರೆ. 75 ವರ್ಷ ಪೂರೈಸಿದ್ದಾರೆ. ಇನ್ನು ಇದರ ಶತಮಾನೋತ್ಸವ ಹಾಗೆ ಪೂರೈಸಲಿ. ಅದರೊಟ್ಟಿಗೆ ಈ ಭಾಗದ ರೈತರಿಗೆ ಈಗ ಬರೀ ಕೃಷಿ ಸಾಲ ಕೊಟ್ಟದ್ದಿದ್ದರೆ ಇಷ್ಟು ಬೆಳವಣಿಗೆ ಈ ಸೊಸೈಟಿಗಳಲ್ಲಿ ಖಂಡಿತ ಆಗ್ತಿರಲಿಲ್ಲ. ಬೇರೆ ಬೇರೆ ವ್ಯವಹಾರಗಳನ್ನು ಮಾಡುವ ಉದ್ದೇಶದಿಂದ ಕೃಷಿಯೊಟ್ಟಿಗೆ ಬೇರೆ ಬೇರೆ ಸಾಲವನ್ನು ಕೊಡುವುದರ ಮೂಲಕ ತುಂಬ ಲಾಭದಾಯಕವಾಗಿ
ಈ ಸೊಸೈಟಿಗಳು ಬೆಳೆದು ಬಂದದ್ದು ನಾವು ಗಮನಿಸ್ಬೋದು. ಇದನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಇವರು ಮಾಡಿಕೊಂಡು ಬರಲಿ ಅಂತೇಳಿ ಶುಭವನ್ನು ಹಾರೈಸಿ ಇವತ್ತಿನ ಇಡೀ ದಿನ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಹಾರೈಸಿ ಅವಕಾಶಕ್ಕಾಗಿ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಒಂದು ಒಳ್ಳೆ ಸೊಸೈಟಿಯ 75 ವರ್ಷದ ಪ್ರಯಾಣ, ಬಹುಶಃ ಅದು ಮಾನಂಜೆ ಸೊಸೈಟಿಯ ಪ್ರಯಾಣ ಮಾತ್ರ ಆಗಿರುವುದಿಲ್ಲ, ನಮ್ಮ ಕ್ಷೇತ್ರದ, ಜಿಲ್ಲೆಯ, ರಾಜ್ಯದ ಒಂದು ಸಹಕಾರಿ ಪ್ರಯಾಣವೂ ಆಗಿರ್ತದೆ. ಆರಂಭದ ಕೋಆಪರೇಟಿವ್ ಸೊಸೈಟಿಗಳು ಲಾಟಿನ್ ಬೆಳಕು ಹಿಡ್ಕೊಂಡು ಸಂಜೆ ರಾತ್ರಿವರೆಗೂ ಶ್ರಮಪಟ್ಟು ಮನೆ ಮನೆಗೆ ತಿರುಗಿ ಬೆಳೆಸಿದಂಥ ಆ ಕಥೆಯಿಂದ ಆರಂಭವಾಗಿ ಇವತ್ತು ಜಿಲ್ಲೆಯಲ್ಲೇ ಒಂದು ಪ್ರತಿಷ್ಠಿತ ಸೊಸೈಟಿ ಅಂತ ಅನಿಸ್ಕೊಂಡು ತನ್ನ 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಿಕೊಳ್ಳುವಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾಗಿಯಾಗ್ತಾ ಇರೋದು ನನಗಂತೂ ಒಂದು ಭಾಗ್ಯದ ಸಂದರ್ಭ ಅಂತ ಅಂದ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಗುರುಗಳಾದ ಛಾತ್ರರ ಪಾದಗಳಿಗೆ ವಂದಿಸ್ಕೊಳ್ತಾ, ಕ್ಷೇತ್ರದ ದೇವಿ ಬ್ರಹ್ಮಿ ದುರ್ಗಾ ಪರಮೇಶ್ವರಿ ಆಶೀರ್ವಾದವನ್ನು ಕೇಳ್ತಾ, ಒಂದು ಸಂಸ್ಥೆ ಜನಮಾನಸದಲ್ಲಿ ವಿಶ್ವಾಸವನ್ನು ಗಳಿಸ್ತಾ ಅದ್ರ ಜೊತೆಗೆ ತಾನು ಬೆಳೀತಾ ತನ್ನ ಸದಸ್ಯರನ್ನು ಬೆಳೆಸ್ತಾ ಹೋದಾಗ ಒಳ್ಳೆಯ ಸೊಸೈಟಿ ಅನ್ಸ್ಕೊಳ್ತಾ, ಒಳ್ಳೆಯ ಸದಸ್ಯರು ಅನ್ಸ್ಕೊಳ್ತಾ, ಒಳ್ಳೆಯ ಊರು ಅಂತ ಅನ್ಸ್ಕೊಳ್ತಾ ಬೆಳೆದಂಥ ಈ ಸಂಸ್ಥೆ, ಈ ಊರು, ಇಲ್ಲಿಯ ಜನರು ಎಲ್ರಿಗೂ ಒಂದು ಹೆಮ್ಮೆಯ ಸಂಕೇತವಾಗಿ ಮಾನಂಜೆ ಸೊಸೈಟಿ ಇದೆ. ಇದರ ಉಳಿದ 5 ಬ್ರ್ಯಾಂಚ್ಗಳು ಸಹಿತ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂಥ ಒಂದು ಸಂಸ್ಥೆಯನ್ನಾಗಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರದ ಅನೇಕ ದಿಗ್ಗಜರು, ಧುರೀಣರು, ಅಧಿಕಾರಿಗಳೆಲ್ಲ ವೇದಿಕೆಯಲ್ಲಿದ್ದಾರೆ. ಕೆಳಗಡೆ ಸಹಿತ ನಮ್ಮ ಕ್ಷೇತ್ರದ ಬೇರೆ ಬೇರೆ ಸೊಸೈಟಿ ಅಧ್ಯಕ್ಷರಿದ್ದಾರೆ. ನನಗನ್ನಿಸ್ತು ಈ ಪೈಕಿ ಕಾರ್ಯಕ್ರಮಕ್ಕೆ ಬರ್ತಾರಲ್ಲ ಅಂತೇಳಿ ಹೇಳಿ, ಅಂದರೆ ಸೊಸೈಟಿ ಇದೆ ಅದಕ್ಕೋಸ್ಕರ ಎಲ್ಲರೂ ಒಟ್ಟಾಯಿರಿ ಇವತ್ತು. ಸೊ ಆ ರೀತಿ ಒಂದು ಪ್ರೀತಿ ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾನು ನೋಡ್ತಾ ಇದ್ದೆ 2-3 ತಿಂಗಳಿಂದ ತಯಾರಿ. ಈ ಬಾಲ್ ಭಟ್ರು, ಯಡಿಯಾಳ್ರನ್ನ, ಸುದೀಪನ್ನು ಕರ್ಕೊಂಡು ಎಲ್ಲ ದೊಡ್ಡ ಕಾರ್ಯಕ್ರಮ ಹಾಪದು ಮುಲ್ಲಿ ಎಲ್ಲ ಕಂಡ್ಕೋಬಪ್ಪದು. ನನಗೆ ಎಂಥ ತಯಾರಿ ಮಾಡ್ತಾರೆ ಅಂತ ಕೇಳಿದೆ. ಕಡೆಗೆ 75ನೇ ವರ್ಷ ಕಾರ್ಯಕ್ರಮ ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ಅವಕಾಶ, ಅಷ್ಟು ಚಂದ ಮಾಡಿ ಮಾಡಬೇಕು, ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ ಅನ್ನೋ ಮಾತುಗಳೆಲ್ಲ ಅವ್ರು ಹೇಳೋದನ್ನು ಕೇಳಿದೆ. ನಿಮ್ಮ ಕಾರ್ಯಕ್ರಮಕ್ಕೆ ಶುಭವಾಗಲಿ. ಸಂಸ್ಥೆ ಒಂದು ಕಾರ್ಯಕ್ರಮ ಮಾಡೋ ಮೂಲಕ ತನ್ನ ಇತಿಹಾಸವನ್ನು ಪೂರ್ತಿ ಒಂದ್ಸತಿ ನೆನ್ಪು ಮಾಡ್ಕೊಂಡು ಮುಂದಿನ ಒಂದು 25 ವರ್ಷ 100ನೇ ವರ್ಷ ಬಪ್ಪರೊಳಗೆ ಸಂಸ್ಥೆ ಎಷ್ಟು ದೊಡ್ಡದಾಗಿ ಬೆಳೆಸಬೇಕು, ಎಷ್ಟು ದೊಡ್ಡದಾಗಿ ಬೆಳಿಬಹುದು ಅನ್ನುವಂಥ ಒಂದು ಆಶಯವನ್ನು, ಕಲ್ಪನೆಯನ್ನು, ವಿಶ್ವಾಸವನ್ನು ಈ ಕಾರ್ಯಕ್ರಮದ ಮೂಲಕ ಪಡೀಲಿ. ಬಂದವರೆಲ್ಲರ ಶುಭ ಹಾರೈಕೆಗಳೊಂದಿಗೆ ಈ ಸಂಸ್ಥೆ ಮತ್ತೂ ಬೆಳೀಲಿ ಅನ್ನುವಂಥ ಮಾತುಗಳನ್ನು ಆಡ್ತಾ, ಇಷ್ಟು ದೊಡ್ಡ ವೇದಿಕೆ, ಹಿರಿಯರಲ್ಲೇ ತುಂಬ ಜನ ಇದ್ದಾರೆ, ಎದುರುಗಡೆ ಸಹಿತ ತುಂಬ ಜನ ಇದ್ದೀರಿ, ಎಲ್ರಿಗೂ ನಮಸ್ಕಾರಗಳನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.